ಗೆ ಆರಂಭಿಸಿದರು. ಹೀಗೆ ಸ್ವಂತ ಉದ್ಯಮವನ್ನ ಆರಂಭಿಸಿದ ಭವರ್ಲಾಲ್ ಆರ್ಯ ಅವರು ತಮ್ಮ ಸಹೋದರನಿಗೆ ವ್ಯವಹಾರವನ್ನು ಹಸ್ತಾಂತರಿಸಿ ಸಾಮಾಜಿಕ ಕಾರ್ಯಗಳತ್ತ ಗಮನ ಹರಿಸಿದರು. ದೀರ್ಘಕಾಲದ ಅಸ್ತಮದಿಂದ ಬಳಲುತ್ತಿದ್ದ ಭವರ್ಲಾಲ್ ಅವರಿಗೆ ಹರಿದ್ವಾರದಲ್ಲಿ ನಡೆಯುತ್ತಿದ್ದ ಯೋಗ ಶಿಕ್ಷಕ ಶಿಬಿರದ ಬಗ್ಗೆ ತಿಳಿಯಿತು. ಯೋಗ ಜಗತ್ತಿನಲ್ಲಿ ಆಳವಾಗಿ ಮುಳುಗಿದ ಭವರ್ಲಾಲ್ ಆರ್ಯ ಅವರು 2008ರಲ್ಲಿ ಹೊಸಪೇಟೆಯಲ್ಲಿ ನಡೆದ ಬಾಬಾ ರಾಮದೇವ್ ಅವರ ಯೋಗ ಶಿಬಿರದ ಜವಾಬ್ದಾರಿಯನ್ನ ವಹಿಸಿಕೊಂಡರು. ಇವರ ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವಾ ಮನೋಭಾವನೆಯನ್ನ ಕಂಡು ಭವರ್ಲಾಲ್ ಅವರನ್ನು ಪತಂಜಲಿ ಯೋಗ ಸಮಿತಿ ಮತ್ತು ಭಾರತ್ ಸ್ವಾಭಿಮಾನ್ ಟ್ರಸ್ಟ್ನ ಉಸ್ತುವಾರಿಯಾಗಿ ಜವಾಬ್ದಾರಿ ನೀಡಲಾಯಿತು. ಕರ್ನಾಟಕ ಸೇರಿದಂತೆ ದೇಶ ವಿದೇಶಗಳಲ್ಲಿ 1,000ಕ್ಕೂ ಹೆಚ್ಚು ಯೋಗ ಶಿಬಿರಗಳನ್ನು ಆಯೋಜಿಸಿರುವ ಭವರ್ಲಾಲ್ ಆರ್ಯ ಅವರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ಯೋಗ ಕಲಿಸಿದ್ದಾರೆ. ಭವರ್ಲಾಲ್ ಆರ್ಯ ಅವರ ನಿಸ್ವಾರ್ಥ ಜನಸೇವೆ, ಪ್ರಾಮಾಣಿಕತೆಗೆ ಕರ್ನಾಟಕ ರಾಜ್ಯ ಉತ್ಸವ ಪ್ರಶಸ್ತಿ, ಸಿದ್ಧಾರೂಢ ಮಠದಿಂದ ಯೋಗ ಭಾಸ್ಕರ್ ಪ್ರಶಸ್ತಿ, ಸಂಸ್ಕಾರ ಭಾರತಿಯಿಂದ ಯೋಗರತ್ನ ಪ್ರಶಸ್ತಿ, ಸಂಗೀತ ಭಾರತಿಯಿಂದ ಸೇವಾರತ್ನ ಪ್ರಶಸ್ತಿ, ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠದಿಂದ ರಾಷ್ಟ್ರಮಟ್ಟದ ಯೋಗಾಚಾರ್ಯ ಪ್ರಶಸ್ತಿ, ಕನ್ನಡದ ಪ್ರಮುಖ ದಿನಪತ್ರಿಕೆ ವಿಜಯವಾಣಿಯ ವಿಜಯರತ್ನ ಪ್ರಶಸ್ತಿ ಸೇರಿದಂತೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರಮಟ್ಟದ ಹಲವು ಪ್ರಶಸ್ತಿಗಳು ಒಲಿದಿವೆ. ಜನಸೇವೆಯಲ್ಲಿ ಜನಾರ್ದನನನ್ನು ಕಾಣುತ್ತಾ ಭಾರತೀಯ ಯೋಗ ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸುತ್ತಿರುವ ಶ್ರೀ ಭವರ್ಲಾಲ್ ಆರ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವುದು ನಮ್ಮ ಸುಕೃತ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ.